ಸೂಪರಾಗಿ ಮನೆಯಲ್ಲಿ ಚಪಾತಿ ಮಾಡಿರೋ ಥರ ಚಪಾತಿ ನಾವು ಮಾಡಿದಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯನೋ ಸಾಂಬಾರು ಮಾಡಬೇಕಾಗತ್ತೆ. ಆದರೆ ಈ ವಿಡಿಯೋ ಮೂಲಕ ಮೆಂತ್ಯ ಸೊಪ್ಪಿನ ಮಸಾಲ ಚಪಾತಿ ಯಾವುದೇ ರೀತಿಯ ಸಾಂಬಾರ್, ಪಲ್ಯ, ಚಟ್ನಿ ಯಾವುದೇ ಬೇಕಾಗಿಲ್ಲ. ಹಾಗೆ ಇದೊಂದು ಸೂಪರ್ ಸಾಫ್ಟ್ ಚಪಾತಿ ಅಂತಲೇ ಹೇಳ್ಬೋದು. ಇದನ್ನು ಲಂಚ್ ಬಾಕ್ಸ್‌ಗಾಗಿ ಕೂಡ ನಾವು ಯೂಸ್ ಮಾಡ್ಬೋದು. ಇದನ್ನು ಡಯಟ್ ಇರೋರು, ಶುಗರ್ ಇರೋರಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಅವರು ಯಾವಾಗಲೂ ಮಾಡ್ಕೊಂಡು ತಿಂದರೆ ಶುಗರ್ ಲೆವೆಲ್ಲು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮೆಂತ್ಯ ಸೊಪ್ಪಿನ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಳ್ಳೋಣ. ಅದಕ್ಕೆ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅರ್ಧ ಕಪ್ ಕಡಲೆ ಹಿಟ್ಟು, 7 ರಿಂದ 8 ಟೀ ಸ್ಪೂನ್ ಎಳ್ಳು, ಬಿಳಿ ಎಳ್ಳನ್ನು ತಗೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆ ಹಾಕದೇನೆ ನಾವು ಇಲ್ಲಿ ಚೆನ್ನಾಗಿ ಕಲಿಸಬೇಕು. ಅಂದರೆ ಡ್ರೈ ಆಗಿ ಕಲಿಸ್ಬೇಕು. ನಾವು ಪಾತ್ರೆಗೆ ಸೇರಿಸಿದಂತಹ ಎಲ್ಲ ಪುಡಿನೂ ಕೂಡ ಚೆನ್ನಾಗಿ ಬೆರಿಬೇಕು. ಖಂಡಿತ ನಾರ್ಮಲ್ ಚಪಾತಿನ ಮನೆಯಲ್ಲಿ ಮಾಡ್ತೇವೆ. ಈ ಥರ ಚಪಾತಿನ ನಾವು ಒಮ್ಮೆ ಮಾಡಿ ನೋಡಿದರೆ ಚಪಾತಿ ರುಚಿ ಬೇರೆ ಥರನೇ ಇರುತ್ತೆ. ನಂತರ 1 ಟೀ ಸ್ಪೂನ್ ಎಣ್ಣೆಯನ್ನು ಅಂದರೆ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಅಂದರೆ ನಾವು ಎಣ್ಣೆ ಹಾಕಿದ್ದೀವಲ್ಲ ಅದೆಲ್ಲ ಕೂಡ ನಾವು ಹಾಕಿರೋಂತಹ ಎಲ್ಲ ಮಸಾಲೆ ಪದಾರ್ಥಗಳಿಗೆ ಹಿಡಿಬೇಕು. ಮತ್ತು ನೋಡಿ ನಾವು ಹಾಕಿ ಹೀಗೆ ಕಲಿಸಿದಾಗ ನಾವು ಉಂಡೆ ಮಾಡಿದಾಗ ಅದು ಉಂಡೆ ಕಟ್ಟೋ ಲೆವೆಲ್ಲಿಗೆ ಚಪಾತಿ ಹಿಟ್ಟು ಆಗಿರಬೇಕು. ನೋಡಿರಿ, ಈ ರೀತಿ ಉಂಡೆ ಕಟ್ಟಿದಾಗ ಈ ರೀತಿ ಅನ್ನಿಸ್ಬೇಕು. ನಂತರ ಇದಕ್ಕೆ ನಾವು 1 ಕಟ್ ಮೆಂತ್ಯ ಸೊಪ್ಪು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಯಾರಿಗೆ ಇಷ್ಟ ಆಗಲ್ಲ ಅವರು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ನಾವು ಈಗ ಕಲಿಸ್ತಾ ಇರಬೇಕಾದ್ರೇ ಆ ಒಂದು ಪರಿಮಳ ಹಾಗೇ ಬರುತ್ತೆ. ನಾವು ಏನೇನು ಮಸಾಲೆ ಹಾಕಿರ್ತೀವಲ್ಲ ಅದ್ರ ಪರಿಮಳ ಎಲ್ಲ ಹಾಗೇ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಮಾಡುವಂಥ ಚಪಾತಿ ಬಿಸಿಯಾಗಿರಬೇಕು. ಖಂಡಿತ ಚಪಾತಿ ಬಿಸಿಯಾಗಿರುತ್ತೆ. ಹಾಗೆ ರುಚಿಯಾಗಿರಬೇಕು. ಚಪಾತಿ ಅಂದ್ರೇ ಒಂದು ರುಚಿಯಾಗಿರುತ್ತೆ. ಅದು ಅಲ್ಲದೆ ಇಷ್ಟೆಲ್ಲ ಬೆರೆಸಿ ಮಾಡುವುದರಿಂದ ಚಪಾತಿಯ ರುಚಿ ಹೆಚ್ಚಾಗುತ್ತದೆ. ಆರೋಗ್ಯವಾಗಿರಬೇಕು. ಅದಕ್ಕೆ ನಾವು ಸೊಪ್ಪು ಹಾಕ್ತಾಯಿದ್ದೀವಿ, ಆರೋಗ್ಯವಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ನೀಟಾಗಿ ಚಪಾತಿ ಅದಕ್ಕೆ ನಾವು ಈ ರೀತಿ ಕಲಿಸ್ಕೊಂಡು ಒಂದು 30 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡಿಸಿ. ನೋಡಿ, ರೆಸ್ಟ್ ಆಗಿದೆ. ಈಗ ನೋಡಿ, ನಾವೀಗ ತೊಗೊಂಡು ಈ ರೀತಿ ಚಪಾತಿ ಉಂಡೆ ಚಪಾತಿ ನಾವು ಲಟ್ಟಿಸೋದಕ್ಕೆ ಎಷ್ಟು ಹಿಟ್ಟನ್ನು ತೊಗೋತೀವಿ ಅಷ್ಟೇ ಹಿಟ್ಟನ್ನು ನಾವಿಲ್ಲಿ ತೊಗೊಂಡು ನೋಡಿ ಈ ರೀತಿ ಕೈಯಲ್ಲಿ ಈ ಥರ ಮಸಾಜ್ ಮಾಡಿ ನಂತರ ನೀವು ಸ್ವಲ್ಪ ಹಿಟ್ಟಿಗೆ ನಾವು ಎಷ್ಟು ತೊಗೊಂಡಿರ್ತೀವೋ ಅದನ್ನು ಹಾಕಿ ನಂತರ ಈ ರೀತಿ ಚಪಾತಿ ಲಟ್ಟಣಿಗೆಯಲ್ಲಿ ಚಪಾತಿ ಯಾವ ಆಕಾರದಲ್ಲಿ ನಾವು ಚಪಾತಿಯನ್ನು ಲಟ್ಟಿಸ್ಕೋತೀವಿ ಅದೇ ರೀತಿ ಇಲ್ಲೂ ಕೂಡ ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ಅವಾಗವಾಗ ಈ ರೀತಿ ಮಾಡ್ಕೊಳ್ಳಿ, ಅಂದರೆ ಟರ್ನ್ ಮಾಡ್ಕೊತಾ ಇರಿ. ಯಾಕೆಂದರೆ ಚಪಾತಿ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ. ಚಪಾತಿಗೆ ಏನಾದರೂ ಈ ರೀತಿ ನಾವು ಪದೇ ಪದೇ ಏನಾದರೂ ಟರ್ನ್ ಮಾಡ್ಕೋತಿರಲ್ಲ ಅಂದರೆ ಕೆಳಗೆ ಚಪಾತಿ ಮಣೆಗೆ ಅಂಟುಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ಪದೇ ಪದೇ ಈ ರೀತಿ ನೀಟಾಗಿ ಟರ್ನ್ ಮಾಡ್ಕೊಂಡು ನೀವು ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ. ನೋಡಿ, ಇಲ್ಲಿ ಚಪಾತಿ ಆಗಿದೆ, ಅಂದರೆ ಮೆಂತ್ಯ ಸೊಪ್ಪಿನ ಚಪಾತಿ ಆಗಿದೆ. ಈಗ ಅದನ್ನು ಒಲೆ ಮೇಲೆ ಚಪಾತಿ ಬೇಯಿಸೋ ಒಂದು ಇದನ್ನು ಇಟ್ಟು ಈ ಚಪಾತಿ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಬೆಣ್ಣೆನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಕಡೆ ನಾವು ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನು ಹಾಕಿ. ಆಯಿಲನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಯೂಸ್ ಮಾಡಬೇಡಿ, ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಅದು ಅಲ್ಲದೆ ಇದು ಡಯಟ್ ಮಾಡೋರಿಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳಿದ್ದೀವಲ್ಲ, ಸೊ ಹಾಗಾಗಿ ಇಲ್ಲಿ ನಾನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪನೂ ಕೂಡ ಎರಡೂ ಕಡೆ ಈ ರೀತಿ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಚಪಾತಿ ಅಂದರೆ ತುಪ್ಪನ ಹಾಕ್ಕೊಳ್ಳಿ. ನೋಡಿ,
ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತಲ್ವ. ಈ ರೀತಿ ಟರ್ನ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ರುಚಿಯಾದಂತಹ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಯಿತು. ಇದು ನೀವು ಯಾವುದ್ರ ಜೊತೆ ಬೇಕಾದ್ರೂ ಸವಿಬೋದು.